ಕೆಟ್ಟ ಮಕ್ಕಳಿರ್ತಾರೆ, ಅದರ ಕೆಟ್ಟ ತಾಯಿ ಇರೋಲ್ಲ ಅಂತ ಅಂದ್ಬಿಟ್ಟು ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಈ ಒಂದು ಕಲಿಯುಗದಲ್ಲಿ ಕೆಟ್ಟ ತಾಯಿಗಳು ಸಹ ಕಾಣಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಬ್ಯಾಂಗ್ಳೂರಲ್ಲಿ ಮೊನ್ನೆ ಅಂದರೆ ಲಾಸ್ಟ್ ಮಂತ್ ನಾವು ನೋಡಿದ್ವಿ, ವೆನಿಲಾ ಅನ್ನುವಂಥ ಮಗುಗೆ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ದೈಹಿಕ ಹಲ್ಲೆ ಮಾಡಿ ಮಗು ಮೃತಪಟ್ಟಿರುತ್ತೆ. ಅದನ್ನ ನೋಡಿ ಎಷ್ಟೊಂದು ಬೇಜಾರಾಯಿತು. ಆ್ಯಸ್ ಇಟ್ ಈಸ್ ಈಗ BJPಯಲ್ಲಿ ಕಾರ್ಯಕರ್ತೆ ಆಗಿರುವಂಥ, ದೇಶ ಕಾಯೋ ಥರ, ಹಿಂದೂ ಧರ್ಮ ಉಳಿಸೋ ಥರ ಬಿಲ್ಡಪ್ ಕೊಡ್ತಾ ಇರುವಂಥ ಈ ಫೋಟೋಗಳು ನೋಡ್ತಾ ಇದ್ರೆ ಎಷ್ಟು ಗ್ರೇಟ್ ವ್ಯಕ್ತಿನೋ ಅನ್ಬೇಕು. ಲಿಟ್ರಲಿ ಹೇಳ್ತೀನಲ್ಲ, ಅಸಹ್ಯ. ಇವಳನ್ನ ತಾಯಿ ಅಂದರೆ 2 ಮಕ್ಕಳ ತಾಯಿ ಅಂತ, ಇವಳು ತಾಯಿ ಅನ್ನೋ ಪದಕ್ಕೇನೆ ಅವಳು ಅಂತ ಹೇಳಕ್ಕೆ ಒಂದು ಅಸಹ್ಯ ಆಗುತ್ತೆ. ಅಂಥದ್ದು ಏನು ಮಾಡಿದ್ಲು ಅಂತ ಅಂದರೆ, ಹರಿದ್ವಾರದ BJP ಕಾರ್ಯಕರ್ತೆ ಆಗಿರುವ ಅನಾಮಿಕಾ ಶರ್ಮಾ ಅಂತೆ ಈ ನಾಚಿಕೆಗೆಟ್ಟಿನ ಹೆಣ್ಣಿನ ಹೆಸರು. ಸೊ ಈಕೆ ಏನು ಮಾಡ್ತಾಳೆ ಅಂದರೆ, ಗಂಡನಿಂದ ದೂರ ಆಗಿರ್ತಾಳೆ, ಬಾಯ್ ಫ್ರೆಂಡ್ ಜೊತೆ ಇರ್ತಾಳೆ. ಸೊ ಬಾಯ್ ಫ್ರೆಂಡ್ಸು ಅವಳು ಎಲ್ಲ ಟ್ರಿಪ್ಪಿಗೆ ಹೋದಾಗ ಬಾಯ್ ಫ್ರೆಂಡು ಅವನ ಫ್ರೆಂಡ್ಗಳ ಜೊತೆ ಬಂದಿರ್ತಾಳೆ. ಈಕೆ ಆ 13 ವರ್ಷದ ಮಗಳ ಜೊತೆ ಹೋಗಿರ್ತಾಳೆ. ಸೊ ಬಾಯ್ ಫ್ರೆಂಡು ಮತ್ತು ಆತನ ಫ್ರೆಂಡ್ಗಳು ಈ 13 ವರ್ಷದ ಹುಡುಗಿ ಅಂದರೆ ಮಗಳ ಮೇಲೆ ಒಂದು ದೌರ್ಜನ್ಯ ನಡೆಸಲಿಕ್ಕೆ ತಾಯಿನೇ ಪರ್ಮಿಷನ್ ಕೊಟ್ಟಿದ್ದಾಳೆ ಅಂದರೆ ನಂಬ್ತೀರಾ? ಲಿಟ್ರಲಿ ಶಾಕ್ ಆಗೋಯ್ತು ಈ ಒಂದು ಮಾತು ಕೇಳಿ. ನಿಜವಾಗ್ಲೂ ದೆವ್ವ ಪಿಶಾಚಿಗಳಿಗಿಂತ ಕೀಳುಮಟ್ಟದ ಹೆಣ್ಣು ಅಂತ ಹೇಳ್ಬೋದು. ಅಂದರೆ ದೆವ್ವ ಪಿಶಾಚಿಗಳಿಗೂ ಅವ್ರ ಮಕ್ಕಳ ಮೇಲೆ ಕಾಳಜಿ ಇರುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ಇಂಥ ಪಾಪಿ ತಾಯಿ, ತಾಯಿ ಅನ್ನೋ ಮಾತೇ ಬೇಡ ಬಿಡಿ. ಅವಳು ಇಂಥ ಕಟಕಿ ನಾನಂತೂ ಕಂಡಿಲ್ಲ. 8 ಸರಿ ಅವಳ ಬಾಯ್ ಫ್ರೆಂಡು ಮತ್ತು ಆತನ ಫ್ರೆಂಡ್ಗಳು 8 ಸರಿ ಆಕೆಯ ಮೇಲೆ, ಆ ಮಗುವಿನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ, ಏನಾದ್ರು ಹೊರಗೆ ಹೇಳಿದ್ರೆ ಈ ವಿಷಯ ನಿನ್ನ ಕೊಲ್ಬಿಡ್ತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೊಂದು ನೋವು ತಡ್ಕೊಂಡು ಅಲ್ಲೆಲ್ಲ ಎಷ್ಟು ಹಿಂಸೆ ಅನುಭವಿಸಿದ್ವಿ. ಆ ಮಗು ಟ್ರಿಪ್ಪಿಂದ ಮುಗಿಸ್ಕೊಂಡು ಬಂದ ಮೇಲೆ ಆ ಮಗು ಏನು ಮಾಡಿದೆ, ಬಿಟ್ಟು ಹೋದಂಥ ತಂದೆ ಹತ್ರ ಹೋಗಿ ತನ್ನ ಕಷ್ಟನ ಹೇಳ್ಕೊಂಡಿದ್ದಾಳೆ. ಆಗ ಆತ ಕೇಸ್ ಫೈಲ್ ಮಾಡಿ ಇವರನ್ನ ಜೈಲಿಗೆ ಕಟ್ಟಿದ್ದಾರೆ. ಎಂಥ ಕಾಲ ಬಂತಪ್ಪ ಅಂತ ಅನಿಸ್ತದೆ. ಮಕ್ಕಳು ಯಾರ ಹತ್ರ ಇದ್ರೆ ಸೇಫು? ಮಕ್ಕಳು ತಾಯಿ ಹತ್ರ ಇದ್ರೆ ಸೇಫು. ಪ್ರಪಂಚದಲ್ಲಿ ಎಲ್ಲಿದ್ರೂ ಸೇಫ್ ಇಲ್ಲ, ತಾಯಿ ಮಡ್ಲಲ್ಲಿದ್ರೆ ಸೇಫ್ ಅಂತ ಹೇಳ್ತಾರೆ. ಆದರೆ ತಾಯಿನೇ ಈ ರೀತಿ ಮೃಗ ಆಗಿಬಿಟ್ರೆ ಮಕ್ಕಳ ಗತಿ ಏನು? ಇಂಥ ತಾಯಿಯರಿಗೆ ಏನು ಮಾಡಬೇಕು, ಎಂಥ ಶಿಕ್ಷೆ ಕೊಡಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.